ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನಾ ನಿಮ್ ಖುಷಿ ಬೆಳಗಾವಿ. ಮಹಾನಟಿ ಸೀಸನ್ 2 ಮೆಗಾ ಆಡಿಷನ್ ಸೆಲೆಕ್ಷನ್ ಆಗಿದೀವ ಅಂತ ಕಾಲ್ ಬಂತು. ಯಪ್ಪ ಎಷ್ಟು ಖುಷಿ ಆಯ್ತು. ಸೊ ಒಂದ್ ತಿಂಗಳದ ಅರ್ಬಿ ಎಲ್ಲ ತಗೊಂಡ್ ಬಂದ್ಬಿಡ್ರಿ ಅಂತಂದ್ರು. ನೋಡ್ರಿ ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡಾಕತ್ತೀನಿ. ನಮ್ಮ ಮನಿದಿಂದ ಏನ್ ಸ್ಟೇಷನ್ ಏನ್ ಬಹಳ ದೂರ ಇಲ್ಲ, ಆದ್ರೂ ಇಲ್ಲೇ ಐತಿ ಬಿಡ್ ಅನ್ಕೊಂಡ್ ಟೈಮ್ ಪಾಸ್ ಮಾಡಿದ್ನಿ. ನೋಡೋತಕ ಅಂತಂದ್ರ ಟೈಮ್ ಆಲ್ರೆಡಿ ಆಗ್ಬಿಟ್ಟಿತ್ತು. ಓಡ್ತಾ ಓಡ್ತಾ ಹೋದ್ನಿ, ಟ್ರೈನ್ ಮಿಸ್ ಆತ್ಯಪ್ಪ ಅಂತ ಅನ್ಕೊನಿ. ನೋಡೋತಕ ಅಂದ್ರ ಟ್ರೈನ್ ಇತ್ತು, ಓಡಿ 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 ಟ್ರೈನ್ ಹತ್ತಿನಿ. ಫೈನಲಿ ಟ್ರೈನ್ ಸಿಕ್ಕಿತ್ತು. ಉಫ್ ಕುಂತೇನ್ ನೋಡ್ರಿ ಸುಮ್ಮ. ಮೆಗಾ ಆಡಿಷನ್ ಸೆಲೆಕ್ಷನ್ ಆಗಿದ್ ಖುಷಿ ಒಳಗ ಚಾಕ್ಲೇಟ್ ತಿನ್ನಾಕತ್ತೀನಿ. ಬರ್ರಿ ಚಾಕ್ಲೇಟ್ ತಿನ್ನೋನು. ಅಷ್ಟ ಯಾಕ್ರಿ, ನಮ್ ಬೆಳಗಾವಿ ಒಳಗ ಕುಂದ ಬಹಳ ಅಂದ್ರ ಬಹಳ ಫೇಮಸ್. ಅದಕ್ಕ ನಾವ್ ನಮ್ ಬೆಳಗಾವಿ ಕುಂದ ಎಲ್ಲಾರ್ಗು ತಗೊಂಡ್ ಹೋಗಾಕತ್ತೀನಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮತ್ತೊಂದ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರ, ಇವತ್ತ RCB ಮ್ಯಾಚ್ ಐತ್ರಿ, ಫೈನಲ್ ಐತಿ. ಯಪ್ಪ RCB ಮ್ಯಾಚ್ ನೋಡ್ಬೇಕಂತ ಹೇಳಿ ಬಹಳ ಅಂದ್ರ ಬಹಳ ಎಕ್ಸೈಟ್ಮೆಂಟ್ ಅದೇನು. ಆದ್ರ ನೋಡೋತಕ ಅಂತಂದ್ರ ಅವನೊಂದ್ ನೆಟ್ವರ್ಕ್ ಇಲ್ಲ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ಮಲ್ಕೊಂಡ್ಬಿಟ್ನಿ, ನೆಟ್ವರ್ಕ್ನು ಇಲ್ಲ, ಏನಿಲ್ಲ, ಏನ್ ಮಾಡೋದು ಅಂತ ಸುಮ್ ಮಲ್ಕೊಂಡ್ಬಿಟ್ನಿ. ಫೈನಲಿ ಬೆಂಗಳೂರು ಬಂತು, ಇಳಿದ್ನಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಅವ್ರೊಂದ್ ಲೊಕೇಶನ್ ಕಳ್ಸಿದ್ರು, ಆ ಲೊಕೇಶನ್ ಬಂದ್ ರೀಚ್ ಆದ್ನಿ. ಇಳಿದ್ನಿ, ಅಲ್ಲೇ ಒಬ್ರ ಯಾರೋ ಅಣ್ಣ ಇದ್ರು, ಅವ್ರ ಜೊತೆ ಮಾತಾಡಿದ್ನಿ. ನಮಸ್ಕಾರ ರೀ ಎಲ್ಲರಿಗೂ. ಇವಾಗ ನಾವು ಬಂದೇವಿ ಅಬ್ಬಯ್ಯನಾಡು ಸ್ಟುಡಿಯೋಕ. ನಮ್ಮ ಮಹಾನಟಿ, ಅಪ್ಕಮಿಂಗ್ ಮಹಾನಟಿ ಖುಷಿ ಬೆಳಗಾವಿ ನಮ್ಮ ಜೊತೆ ಇದ್ದಾಳ. ಇಲ್ಲಿ ನಮ್ಗ ಜೀದವ್ರ ರೂಮ್ ಕೊಟ್ಟಾರ. ಮೇಕಪ್ ಮಾಡ್ಕೋದು ಚಂದ ಕಾಣತ್ತಿಲ್ಲ ನೀನ. ಬರೀ ಇಂಥದೆಯಾ? ನಾ ವಿದೌಟ್ ಮೇಕಪ್ ಚಂದ ಕಾಣ್ತೇನೆ. ಈಗ ಜಳಕ ಮಾಡಿ ಬಂದ್ ಮತ್ ಮೇಕಪ್ ಮಾಡ್ಕೊಂಡು ಇನ್ನ ಚಂದ ಕಾಣ್ತೇನೆ. ಬಟ್ ಮಹಾನಟಿಗ್ ನಾ ಸೆಲೆಕ್ಟ್. ನಮ್ಮ ಹುಡುಗರು ಅಷ್ಟು ಚಂದ ಕಾಣಕ್ ಸಾಧ್ಯ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಖುಷಿ ಬೆಳಗಾವಿ ಅವ್ರ, ಇವಾಗ ಎಲ್ಲಿ ಬಂದಿರಿ, ಏನ ಸ್ವಲ್ಪ ಹೇಳ್ರಿ ಸ್ವಲ್ಪ ಜನಕ್ಕ. ಮಹಾನಟಿದ ಆಡಿಷನ್ 4th ರೌಂಡ್ ಮೆಗಾ ಆಡಿಷನ್ ಬಂದಿನಿ. ಮೆಗಾ ಆಡಿಷನ್ ಈಗ ನಂಗೆ ಇರಾಕ ಫಸ್ಟ್ ಬಂದ್ಮೇಲೆ ಇರಾಕ ಒಂದು ರೂಮ್ ಕೊಟ್ಟಾರು. ಜೀದವ್ರು ರೂಮ್ ಕೊಟ್ಟಾರು. ಇನ್ನು ಫ್ರೆಶ್ ಆಗಿ ಇನ್ ಕಂಟಿನ್ಯೂಸ್ ಸ್ಟುಡಿಯೋ TT ಕಳ್ಸಾರ ಅಂತ ನಾಷ್ಟ ಮಾಡ್ಕೊಂಡು TT ಒಳಗಿಂದ ಕಂಟಿನ್ಯೂಸ್ ಸ್ಟುಡಿಯೋಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್. ಸೊ ಕಂಫರ್ಟೇಬಲ್ ಆಗಿರೋ ಡ್ರೆಸ್ ಹಾಕೊಂಡ್ ಬಾ ಅಂತಂದಾರ. ನಾರ್ಮಲಿ ಒಂದು ಜೀನ್ಸ್, ಒಂದು ಕಂಫರ್ಟೇಬಲ್ ಟಿ ಶರ್ಟ್ ಹಾಕೊಂಡ ಹೊಂಟೇನಿ. ಸ್ನಾನ ಮಾಡಿ ಬರ್ತೇನಿ. ಮೇಕಪ್ ಇಲ್ಲದ್ರು ನಾ ಚಂದ ಬಾ ಕಾಣ್ತೇನ್ರಿ. ಜಳಕ ಮಾಡಿದ್ರೆ ಇನ್ನ ಚಂದ ಬಾ ಕಾಣಿಸ್ತೇನೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಅಪ್ಪು ಸರ್ ಅವ್ರದ ಸ್ಟ್ಯಾಚ್ಯೂ ಐತಿ. ಸೊ ನಮಸ್ಕಾರ, ಅಪ್ಪು ಸರ್ಗೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಹೇಳಿ ಅಪ್ಪು ಬಾಸ್ ಕಡೆ ಹೋಗಿ ನಾವ್ ಆಶೀರ್ವಾದ ತಗೋನಿ. ಸೊ TT ಹತ್ತಿದ್ನಿ. ಕಂಠೀರವ ಸ್ಟುಡಿಯೋಕ್ ಬಾ ಅಂದ್ರು. ಕಂಠೀರವ ಸ್ಟುಡಿಯೋಕ್ ಹೋಗಾಕತ್ತೀನಿ. ಬಾಯ್ ಎಲ್ಲರಿಗೂ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಂಠೀರವ ಸ್ಟುಡಿಯೋ ಬಂತು. ಆಮೇಲೆ ಇನ್ನ ಯಾರು ಬಂದಿರ್ಲಿಲ್ಲ. ಅಷ್ಟೊತ್ತನ ರೀಲ್ಸ್ ರೇ ಮಾಡೋಣ ಅಂತ ಹೇಳ್ಕ್ಯಾರ. ನಾನು ನನ್ನ ಫ್ರೆಂಡ್ ಅನ್ ಕರ್ಕೊಂಡ್ ರೀಲ್ಸ್ ಮಾಡಾಕತ್ತಿದ್ನಿ. ಅಷ್ಟ್ರೊಳಗ ಅಂತಂದ್ರ ಸರ್ ಮ್ಯಾಮ್ ಎಲ್ಲಾ ಬಂದ್ರು. ಎಲ್ಲಾರು ಬರೀ ಒಳಗಂತ ಕರೆದ್ರು. ಫೋನ್ ಇಸ್ಕೊಂಡ್ಬಿಟ್ರು. ಮುಂದೇನೋ ಬ್ಲಾಗ್ ಮಾಡ್ಬೇಕಂತಂದ್ರ ಫೋನ್ ಎಲಾವಿಲ್ಲ, ಮಾರ್ನಿಂಗ್ ಇಸ್ಕೊಂಡ್ರೆ ಈವ್ನಿಂಗ್ ಕೊಡ್ತೇವ ಅಂತಂದ್ರು. ಸೊ ಸಾರಿ ಫ್ರೆಂಡ್ಸ್, ಇಲ್ಲಿದೇನು ನಿಮ್ಗೆ ಬ್ಲಾಗ್ ಮಾಡಿ ಹಾಕಕ್ ಆಗಿಲ್ಲ. ಮುಂದ್ ಸ್ಕ್ರಿಪ್ಟ್ ಕೊಡ್ತೇನೆ ಅನ್ನಕತ್ತಾರು. ನೋಡೋಣ ಬರ್ರಿ. ಫೈನಲಿ ಸ್ಕ್ರಿಪ್ಟ್ ಕೊಟ್ರು. ಏನ್ ಸ್ಕ್ರಿಪ್ಟ್ ಕೊಟ್ರಪ್ಪ ಅಂತ ನೋಡಾಕತ್ತೇನಿ. ಯಪ್ಪ, ರಾಮ ಶ್ಯಾಮ ಭಾಮ ಮೂವಿ ಸ್ಕ್ರಿಪ್ಟ್ ಕೊಟ್ಟಾರ್ರಿಪ್ಪ. ನನ್ ಫೇವ್ರೇಟ್ ಮೂವಿ. ನಾ ಅಂತ ಅದ್ನ ಎಷ್ಟ್ ಸತಿ ನೋಡಿ ನನಗ ಗೊತ್ತಿಲ್ಲ. ಅದ್ರಾಗು ಶ್ರುತಿ ಮ್ಯಾಮ್ ಕ್ಯಾರೆಕ್ಟರ್, ಅದ್ರಾಗ ಉತ್ತರ ಕರ್ನಾಟಕ ಮಾತ್ ನನಗಂತೂ ಬಹಳ ಇಷ್ಟ. ಈ ಕ್ಯಾರೆಕ್ಟರ್ ಮಾಡಾಕ ಆಲ್ರೆಡಿ ನಾ 2-3 ಸತಿ ಈ ಟಾಪಿಕ್ ಮೇಲೆ ರೀಲ್ಸ್ ಮಾಡಿದೀನಿ. ಫೈನಲಿ ರೆಡಿ ಆದ್ನಿ. ನೋಡ್ರಿ ಹೆಂಗ್ ಕಾಣಕತ್ತೀನಿ, ಶ್ರುತಿ ಮ್ಯಾಮ್ ತರಾನ ಕಾಣಕತ್ತೀನಿ ಅಂತ ಎಲ್ಲಾರು ಅನಾಕತ್ತಾರು. ಬಟ್ ಅವ್ರ ತರ ಅಂತೂ ಆಗಕ್ ಸಾಧ್ಯನೇ ಇಲ್ಲ. ಬಟ್ ಸ್ವಲ್ಪ ಟ್ರೈ ಮಾಡಿದೇನೆ. ಅವ್ರ ತರಾನ ಕಾಣ್ಬೇಕು, ಅವ್ರ ತರಾನ ಮಾತಾಡ್ಬೇಕು, ಅವ್ರ ತರಾನ ಆಕ್ಟ್ ಮಾಡ್ಬೇಕು ಅಂತ ಟ್ರೈ ಮಾಡಾಕತ್ತೇನೆ. ಅವ್ರ ರೇಂಜ್ ಎಲ್ಲ ಹೋಗಕ್ ಆಗಂಗಿಲ್ಲ. ಟ್ರೈ ಮಾಡ್ತೀನಿ. ಆದ್ರೂ ರೆಡಿ ಆದ್ಮೇಲೆ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಬೇಕ್ರಿಪ್ಪ. ಮತ್ತೆಲ್ರಿ ಮರ್ತ್ ಹೋದ್ನಿ ಅಂದ್ರೆ ಏನ್ ಮಾಡ್ಲಿ. ಬರೀ ಪ್ರಾಕ್ಟೀಸ್ ಮಾಡತ್ತೇನೆ. ನೋಡ್ರಿ ಹೆಂಗ್ ಪ್ರಾಕ್ಟೀಸ್ ಮಾಡಾಕತ್ತೀನಿ. ಫೈನಲಿ ಮೆಗಾ ಆಡಿಷನ್ ದಿನ ಬಂದ ಬಿಟ್ಟಿತ್ ನೋಡ್ರಿ. ಎಲ್ಲಾರು ಒಬ್ರಕಿನ ಒಬ್ರು ರೆಡಿ ಆಗಾಕತ್ತಾರೋ. ಯಾರ್ ಆಗ್ತಾರೋ, ಯಾರ್ ಇರ್ತಾರೋ, ಯಾರು ಹೋಗ್ತಾರೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲಾರ್ಗು, ನನಗಂತೂ ಎಲ್ಲಾರು ಫ್ರೆಂಡ್ಸ್ ಆಗ್ಯಾರು. ಎಲ್ಲಾರು ಚಲೋನ ಅದಾರೋ. ಎಲ್ಲಾರು ಇರ್ಲಿ ಅಂತ ನಾ ಅಂತೇನಿ. ಆದ್ರ ಅಲ್ಲಂತೂ ಬರೀ ನಾವ್ ಈಗ ಆಲ್ರೆಡಿ 28 ಜನ ಆದೇವಿ. ಬಟ್ ಅಲ್ಲಿ ನಮಗ್ ಲಾಸ್ಟ್ 16 ಜನನಷ್ಟ ಸೆಲೆಕ್ಷನ್ ಮಾಡ್ತಾರೋ. ಯಾರ್ಯಾರು ಇರ್ತೇವಿ, ಯಾರ್ಯಾರು ಹೋಗ್ತೇವಿ ಏನೋ ಗೊತ್ತಿಲ್ಲ. ಶಾಂತಿ ಡಾಕ್ಟರ್ ಶ್ಯಾಮ್ ಸರ್ಜನ್ ಅವ್ರ ಹೆಂಡತಿ ಪೇಷಂಟ್ ಆಗಿ ಹೋಗಿನ್ರಿ. ಪೇರೆಂಟ ಮಾಡ್ಕೊಂಡ್ಬಿಟ್ರಿ. ಮಿಠಾಯಿ ಮಾರಕಿನ್ ಮನೆ ಕರ್ಕೊಂಡ್ ಬಂದ. ಅವ್ರಿಬ್ರು ಸೇರಿ ಕೂಡಿ ಮಿಠಾಯಿ ಅಂಗಡಿನ ತೆಗೆದ್ಬಿಟ್ರು. ಯಪ್ಪ, ವೆಲ್ಕಮ್ ಟು ಮಹಾನಟಿ.
ನೋಡಿದ್ರಲ್ರಿ ಮೆಗಾ ಆಡಿಷನ್ ಸೆಲೆಕ್ಷನ್ ಆಗಿದ್ ಒಂದ್ ವಿಡಿಯೋ ಮಾಡಿ ಹಾಕಿದೀನಿ. ಸೊ ಇನ್ನು ಮುಂದ್ ಹಿಂಗ ವಿಡಿಯೋಗಳು ಬರ್ತಿರ್ತಾವ್ರಿ, ನೋಡಿ ಯಾರು ಹಂಗ ಹೋಗ್ಬ್ಯಾಡ್ರಿ. ಖುಷಿ ಬೆಳಗಾವಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ನಿಮ್ ಅನಿಸಿಕೆಯನ್ನು ಬೈದ್ ಹೇಳ್ಬೇಡ್ರಿ, ಬರ್ದ್ ಹೇಳ್ರಿ. ಕಮೆಂಟ್ ಬಾಕ್ಸ್ ನಿಮ್ದ ಐತಿ. ಥ್ಯಾಂಕ್ ಯು ಸೋ ಮಚ್.